ಒಂದು ಇಂಡಸ್ಟ್ರಿಗೆ ಸ್ಟಾರ್ಗಳು ಎಷ್ಟು ಮುಖ್ಯ ಅನ್ನೋದು ನಿಮಗೆಲ್ಲ ಗೊತ್ತೇ ಇರುತ್ತೆ. ನಾವಿವತ್ತು ಅದೇ ಸ್ಟಾರ್ಗಳ ಹಿಂದಿನ 5 ವರ್ಷಗಳಲ್ಲಿ ಇಂಡಸ್ಟ್ರಿಗೆ ಏನು ಕೊಟ್ಟಿದ್ದಾರೆ ಅಂತ ನೋಡ್ತಾ ಬರೋಣ. ಅದಕ್ಕೂ ಮುಂಚೆ ನನ್ನ ಚಾನಲಲ್ಲಿ ಅಪ್ಲೋಡ್ ಆಗಿರೋ ವೀಡಿಯೋಗಳ ವ್ಯೂಸ್ಗೂ ನನಗಿರೋ ಸಬ್ಸ್ಕ್ರೈಬರ್ಸ್ಗೂ ಸಂಬಂಧನೇ ಇಲ್ಲ. ಎಲ್ಲಾದರೂ ಸಬ್ಸ್ಕ್ರೈಬರ್ಸ್ಗಳು ಜಾಸ್ತಿ ಇದ್ದಿದ್ದರೆ ನನ್ನ ಕಂಟೆಂಟ್ ಜಾಸ್ತಿ ಜನಕ್ಕೆ ರೀಚ್ ಆಗ್ತಿತ್ತು. ಅದರಿಂದ ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನಂಬರ್ 1 ದರ್ಶನ್. ಇವರು ಕಳೆದ 5 ವರ್ಷದಲ್ಲಿ ಅಂದರೆ 2020ರಿಂದ ಅಂತ ತಗೊಂಡ್ರೆ 3 ಸಿನಿಮಾಗಳನ್ನು ಇಂಡಸ್ಟ್ರಿಗೆ ಕೊಟ್ಟಿದ್ದಾರೆ. ನಂಬರ್ 1 ರಾಬರ್ಟ್. ಇದು 2021ರಲ್ಲಿ ರಿಲೀಸ್ ಆಯಿತು. ಇದು ಬಾಕ್ಸ್ ಆಫೀಸ್ನಲ್ಲಿ ಹಿಟ್ ಆಯಿತು. ನಂಬರ್ 2 ಕ್ರಾಂತಿ. ಇದು 2023ರಲ್ಲಿ ರಿಲೀಸ್ ಆಯಿತು. ದರ್ಶನ್ ಅವರು ಇರೋದ್ರಿಂದ ಬಾಕ್ಸ್ ಆಫೀಸ್ನಲ್ಲಿ ಆವರೇಜ್ ಆಗಿ ಉಳ್ಕೋತು. ನಂಬರ್ 3 ಕಾಟೇರ. ಇದು 2023ರಲ್ಲಿ ರಿಲೀಸ್ ಆಯಿತು. ಇದು ಬಾಕ್ಸ್ ಆಫೀಸ್ನಲ್ಲಿ ಬ್ಲಾಕ್ ಪೋಸ್ಟರ್ ಆಯಿತು. ಇಲ್ಲಿ ಖುಷಿ ಪಡೋ ವಿಚಾರ ಏನಂದರೆ ದರ್ಶನ್ ಅಂತ ಸ್ಟಾರ್ ಆ್ಯಕ್ಟರ್ ಕೂಡ ವರ್ಷಕ್ಕೆ 2 ಸಿನಿಮಾ ಕೊಟ್ಟಿದ್ದಾರೆ. ಡೆವಿಲ್ ಕೂಡ ಇಷ್ಟರೊಳಗೆ ಬರಬೇಕಿತ್ತು, ಬಟ್ ಬರಲಿಲ್ಲ. ಡಿ ಬಾಸ್ ಅವರ ಇಶ್ಯೂಗಳು ಇಲ್ಲದೆ ಇದ್ದಿದ್ರೆ ಇಷ್ಟೊತ್ತಿಗೆ 5 ವರ್ಷದಲ್ಲಿ ನಮಗೆ 4 ಸಿನಿಮಾ ದರ್ಶನ್ ಅವರಿಂದ ಇಂಡಸ್ಟ್ರಿಗೆ ಸಿಗ್ತಿತ್ತು. ಈಗ ಟೋಟಲ್ ಕಲೆಕ್ಷನ್ ಕಡೆ ಬರೋದಾದರೆ ಡಿ ಬಾಸ್ ಅವರು ಇಂಡಸ್ಟ್ರಿಗೆ ಟೋಟಲ್ ಆಗಿ 5 ವರ್ಷದಲ್ಲಿ 400 ಕೋಟಿ ಕಲೆಕ್ಷನ್ ಅನ್ನು ಮಾಡಿಕೊಟ್ಟಿದ್ದಾರೆ. ನಂಬರ್ 2 ಸುದೀಪ್ ಅವರು 5 ವರ್ಷದಲ್ಲಿ 3 ಮೂವಿಗಳನ್ನು ಮಾಡಿದ್ರು, ಕ್ಯಾಮಿಯೋಗಳನ್ನು ಬಿಟ್ಟು. ನಂಬರ್ 1 ಕೋಟಿಗೊಬ್ಬ 3. ಇದು 2021ರಲ್ಲಿ ರಿಲೀಸ್ ಆಯಿತು. ಇದು ಬಾಕ್ಸ್ ಆಫೀಸ್ನಲ್ಲಿ ಆವರೇಜ್ ಆಗಿತ್ತು. ನಂಬರ್ 2 ವಿಕ್ರಾಂತ್ ರೋಣ. ಇದು 2022ರಲ್ಲಿ ರಿಲೀಸ್ ಆಯಿತು. ಇದು ಬಾಕ್ಸ್ ಆಫೀಸ್ನಲ್ಲಿ ಹಿಟ್ ಆಯಿತು. ನಂಬರ್ 3 ಮ್ಯಾಕ್ಸ್. ಇದು 2024ರಲ್ಲಿ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಆಗಿತ್ತು. 5 ವರ್ಷದಲ್ಲಿ ಸುದೀಪ್ ಅವರ ನೆಟ್ ಕಲೆಕ್ಷನ್ ಕಡೆ ಬಂದರೆ 400 ಕೋಟಿ ಆಗುತ್ತೆ. ನಂಬರ್ 3 ರಿಷಬ್ ಶೆಟ್ಟಿ. ಇವರು ಕಳೆದ 5 ವರ್ಷದಲ್ಲಿ ಹೀರೋ ಆಗಿ 4 ಫಿಲ್ಮ್ಗಳನ್ನು ಮಾಡಿದ್ದಾರೆ. ಇದರಲ್ಲಿ ಕ್ಯಾಮಿಯೋಗಳನ್ನು ಸೇರಿಸಿದ್ರೆ 7 ಫಿಲ್ಮ್ ಆಗುತ್ತೆ. ಇದು ಒಳ್ಳೆ ವಿಷಯ. ಆದರೆ ನೀವು ಗಮನಿಸಬೇಕಾದ ವಿಷಯ ಏನಂದರೆ ರಿಷಬ್ ಶೆಟ್ಟಿ ಅವರು 2021ರಲ್ಲಿ 2 ಸಿನಿಮಾ ಕೊಟ್ಟಿದ್ದಾರೆ, ಹಾಗೆ 2022ರಲ್ಲಿ 2 ಸಿನಿಮಾ ಕೊಟ್ಟಿದ್ದಾರೆ, ಅದು ಬರೀ ಹೀರೋ ಆಗಿ. ಕಾಂತಾರ ಬಂದ ಮೇಲೆ ರಿಷಬ್ ಶೆಟ್ಟಿ ಅವರು ವರ್ಷಕ್ಕೆ 2 ಅಲ್ಲ 3 ವರ್ಷಕ್ಕೆ 1 ಸಿನಿಮಾ ಕೊಡೋ ಹಾಗಾಗಿದೆ. ನಮ್ಮ ಹಳೆ ಶೆಟ್ರು ವಾಪಸ್ ಸಿಗೋದು ಕಷ್ಟ ಆಗಿದೆ. ಇನ್ನು ವಿಡಿಯೋ ಕಡೆ ಬಂದರೆ ನಂಬರ್ 1 ಹೀರೋ. ಇದು 2021ರಲ್ಲಿ ರಿಲೀಸ್ ಆಯಿತು ಮತ್ತು ಇದು ಬಾಕ್ಸ್ ಆಫೀಸ್ನಲ್ಲಿ ಹಿಟ್ ಆಯಿತು. ನಂಬರ್ 2 ಗರುಡ ಗಮನ ವೃಷಭ ವಾಹನ. ಇದು 2021ರಲ್ಲಿ ರಿಲೀಸ್ ಆಯಿತು. ಇದು ಬಾಕ್ಸ್ ಆಫೀಸ್ನಲ್ಲಿ ಬ್ಲಾಕ್ ಬಸ್ಟರ್ ಆಯಿತು. ನಂಬರ್ 3 ಹರಿಕತೆ ಅಲ್ಲ ಗಿರಿಕತೆ. ಇದು ಬಾಕ್ಸ್ ಆಫೀಸ್ನಲ್ಲಿ ಆವರೇಜ್ ಆಗಿತ್ತು, ಹಾಗೆ ಇದು 2022ರಲ್ಲಿ ರಿಲೀಸ್ ಆಯಿತು. ನಂಬರ್ 4 ಕಾಂತಾರ. ಇದು 2022ರಲ್ಲಿ ರಿಲೀಸ್ ಆಯಿತು. ಇದು ಬ್ಲಾಕ್ ಬಸ್ಟರ್ ಆಯಿತು. ರಿಷಬ್ ಅವರು 5 ವರ್ಷದಲ್ಲಿ ಇಂಡಸ್ಟ್ರಿಗೆ ಹೆಚ್ಚು ಕಮ್ಮಿ 600ರಿಂದ 650 ಕೋಟಿ ಮಾಡಿಕೊಟ್ಟಿದ್ದಾರೆ. ನಂಬರ್ 4 ಯಶ್ ಅವರು ಕಳೆದ 5 ವರ್ಷದಲ್ಲಿ ಬರೀ ಒಂದೇ ಫಿಲ್ಮ್ನ ಕೊಟ್ಟಿದ್ದಾರೆ, ಅದೇ KGF ಚಾಪ್ಟರ್ 2. ಇದು 2022ರಲ್ಲಿ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಹಿಟ್ ಆಯಿತು. ಯಶ್ ಅವರು ಟೋಟಲ್ 5 ವರ್ಷದಲ್ಲಿ 1200ರಿಂದ 1300 ಕೋಟಿ ಕಲೆಕ್ಷನನ್ನು ಇಂಡಸ್ಟ್ರಿಗೆ ಮಾಡಿಕೊಟ್ಟಿದ್ದಾರೆ. ಕ್ವಾಲಿಟಿ ಓವರ್ ಕ್ವಾಂಟಿಟಿ ಅಂತ ನೀವು ಹೇಳ್ಬೋದು, ಆದರೆ ಇದು ಇಂಡಸ್ಟ್ರಿಗೆ ತೊಂದರೆ ಆಗೋದಂತೂ ನಿಜ. ನಂಬರ್ 5 ಶಿವರಾಜ್ ಕುಮಾರ್. ಇವರು ಕಳೆದ 5 ವರ್ಷದಲ್ಲಿ 7 ಮೂವಿಗಳನ್ನು ಇಂಡಸ್ಟ್ರಿಗೆ ಕೊಟ್ಟಿದ್ದಾರೆ. ಈ ಥರ ಬ್ಯಾಕ್ ಟು ಬ್ಯಾಕ್ ಬರ್ತಿದ್ದ ಶಿವಣ್ಣ ಈ ವರ್ಷ ಬರಲೇ ಇಲ್ಲ. 45ಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ. ನಂಬರ್ 1 ದ್ರೋಣ. ಇದು 2020ರಲ್ಲಿ ರಿಲೀಸ್ ಆಯಿತು. ಇದು ಆವರೇಜ್ ಆಯಿತು. ನಂಬರ್ 2 ಬಜರಂಗಿ 2. ಇದು 2021ರಲ್ಲಿ ರಿಲೀಸ್ ಆಯಿತು, ರಿಲೀಸ್ ಆಗಿ ಹಿಟ್ ಆಯಿತು. ನಂಬರ್ 3 ಬೈರಾಗಿ. ಇದು 2022ರಲ್ಲಿ ರಿಲೀಸ್ ಆಗಿ ಆವರೇಜ್ ಆಯಿತು. ನಂಬರ್ 4 ವೇದ. ಇದು 2022ರಲ್ಲಿ ರಿಲೀಸ್ ಆಗಿ ಹಿಟ್ ಆಯಿತು. ನಂಬರ್ 5 ಗೋಸ್ಟ್. ಇದು 2023ರಲ್ಲಿ ರಿಲೀಸ್ ಆಗಿ ಹಿಟ್ ಆಯಿತು. ನಂಬರ್ 6 ಕರ್ನಾಟಕ ದಮನಕ. ಇದು 2024ರಲ್ಲಿ ರಿಲೀಸ್ ಆಗಿ ಆವರೇಜ್ ಆಯಿತು. ನಂಬರ್ 7 ಭೈರತಿ ರಣಗಳು. ಇದು 2024ರಲ್ಲಿ ರಿಲೀಸ್ ಆಗಿ ಹಿಟ್ ಆಯಿತು. ಇನ್ನು ಕ್ಯಾಮಿಯೋಗಳನ್ನು ಸೇರಿಸಿದ್ರೆ ತುಂಬ ಆಗುತ್ತೆ. ಇನ್ನು ಇವರ 5 ವರ್ಷದ ಟೋಟಲ್ ಕಲೆಕ್ಷನ್ ಕಡೆ ಬಂದರೆ 100ರಿಂದ 150 ಕೋಟಿ ಬರುತ್ತೆ. ನಂಬರ್ 6 ಉಪೇಂದ್ರ. ಇವರು ಕಳೆದ 5 ವರ್ಷದಲ್ಲಿ 3 ಸಿನಿಮಾಗಳನ್ನು ಇಂಡಸ್ಟ್ರಿಗೆ ಕೊಟ್ಟಿದ್ದಾರೆ. ನಂಬರ್ 1 ಹೋಮ್ ಮಿನಿಸ್ಟರ್. ಇದು 2022ರಲ್ಲಿ ರಿಲೀಸ್ ಆಗಿ ಆವರೇಜ್ ಆಗಿತ್ತು. ನಂಬರ್ 2 ಕಬ್ಜಾ. ಇದು 2023ರಲ್ಲಿ ರಿಲೀಸ್ ಆಗಿ ಫ್ಲಾಪ್ ಆಗಿತ್ತು. ನಂಬರ್ 3 UI. ಇದು 2024ರಲ್ಲಿ ರಿಲೀಸ್ ಆಗಿ ಹಿಟ್ ಆಗಿತ್ತು. ಇನ್ನು ಇವರ 5 ವರ್ಷದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಕಡೆ ಬಂದರೆ 100ರಿಂದ 150 ಕೋಟಿ ಬರುತ್ತೆ. ನಂಬರ್ 7 ಧ್ರುವ ಸರ್ಜಾ. ಇವರು 5 ವರ್ಷದಲ್ಲಿ 2 ಸಿನಿಮಾ ಮಾಡಿದ್ದಾರೆ. ನಂಬರ್ 1 ಪೊಗರು. ಇದು 2021ರಲ್ಲಿ ರಿಲೀಸ್ ಆಗಿ ಆವರೇಜ್ ಆಗಿತ್ತು. ನಂಬರ್ 2 ಮಾರ್ಟಿನ್. ಇದು 2024ರಲ್ಲಿ ರಿಲೀಸ್ ಆಗಿ ಫ್ಲಾಪ್ ಆಗಿತ್ತು. ಧ್ರುವ ಸರ್ಜಾ ಅವರ ಕೊನೆಯ 5 ವರ್ಷದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಹೆಚ್ಚು ಕಮ್ಮಿ 50 ಕೋಟಿ ಇರುತ್ತೆ. ಧ್ರುವ ಸರ್ಜಾ ಅವರು ಇನ್ನೂ ಹೆಚ್ಚು ಫಿಲ್ಮ್ ಮಾಡಬೇಕು. KD ಫಿಲ್ಮ್ ಬೇಗ ಬರಲಿ, ಇವರ ಕಂಬ್ಯಾಕ್ ಆಗಲಿ. ನಂಬರ್ 8 ರಕ್ಷಿತ್ ಶೆಟ್ಟಿ. ಇವರು ಹೀರೋ ಆಗಿ 3 ಸಿನಿಮಾಗಳನ್ನು ಕೊಟ್ಟಿದ್ದಾರೆ, ಆದರೆ ಪ್ರೊಡ್ಯೂಸರ್ ಆಗಿ 11 ಫಿಲ್ಮ್ನ ಕೊಟ್ಟು ಥಿಯೇಟರನ್ನು ತುಂಬಿಸಿದ್ದಾರೆ. ಬರೀ ಹೀರೋ ಆಗಿರೋ ಫಿಲ್ಮ್ಗಳನ್ನು ನೋಡಿ 3 ಬ್ಲಾಕ್ ಬಸ್ಟರ್. ನಂಬರ್ 1 777 ಚಾರ್ಲಿ. ಇದು 2022ರಲ್ಲಿ ರಿಲೀಸ್ ಆಯಿತು. ನಂಬರ್ 2 ಸಪ್ತಸಾಗರದ ಆಚೆ ಎಲ್ಲೋ ಸೈಡ್ ಎ. ಇದು 2023ರಲ್ಲಿ ರಿಲೀಸ್ ಆಯಿತು. ನಂಬರ್ 3 ಸಪ್ತಸಾಗರದಾಚೆ ಎಲ್ಲೋ ಸೈಡ್ ಬಿ. ಇದು 2023ರಲ್ಲಿ ರಿಲೀಸ್ ಆಯಿತು. ಇವರು 5 ವರ್ಷದ ನೆಟ್ ಕಲೆಕ್ಷನ್ ಕಡೆ ಬಂದರೆ 200 ಕೋಟಿ ಆಗುತ್ತೆ. ಇದಾಗಿತ್ತು ನಮ್ಮ ಸ್ಯಾಂಡಲ್ವುಡ್ ಸ್ಟಾರ್ಗಳ 5 ವರ್ಷದ ಅನಾಲಿಸಿಸ್. ಈ 5 ವರ್ಷ ಬಿಟ್ಟು ಮುಂದೆ ನೋಡಿದ್ರೆ ಸುದೀಪ್ ಅವರು ವರ್ಷಕ್ಕೆ 2 ಫಿಲ್ಮ್ ಕೊಡೋದಂತೂ ಕನ್ಫರ್ಮ್ ಆಗಿದೆ. ದರ್ಶನ್ ಅವರು ಕೂಡ ವರ್ಷಕ್ಕೆ 2 ಫಿಲ್ಮ್ ಕೊಡೋದಂತೂ ಕನ್ಫರ್ಮ್ ಆಗಿದೆ. ಯಶ್ ಅವರದ್ದು ಕೂಡ ನೆಕ್ಸ್ಟ್ ಇಯರ್ 2 ಫಿಲ್ಮ್ ಬರ್ತಾ ಇದೆ. ಈ ವರ್ಷದ ಕೊನೆ ಹಾಗೂ ನೆಕ್ಸ್ಟ್ ವರ್ಷದಲ್ಲಿ ಇಂಡಸ್ಟ್ರಿಗೆ ಬೂಸ್ಟ್ ಸಿಗೋದಂತೂ ಪಕ್ಕ. ಇವತ್ತಿಗೆ ಇಷ್ಟೇ. ನನ್ನ ಚಾನೆಲ್ನ ಕಂಟೆಂಟ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಅಲ್ಲಲ್ಲಲ್ಲಲ್ಲ ಟ್ಯಾಂಕ್ ಚಿನ್ನ. ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ.
ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು ಅಪ್ಪಿ, ಬಲೆ ಬಲೆ ಬಲೆ.